ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ, ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ಮಾರ್ಚ್ 14ನೇ ತಾರೀಕಿನ ಈ ವರ್ಷದ ಮೊಟ್ಟ ಮೊದಲನೆಯ ಮಹಾ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಮೇಷರಾಶಿಯವರಿಗೆ ನಿಮ್ಮ ರಾಶಿಗಿಂತ 6ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಶುಭ ಫಲ, ಒಳ್ಳೆಯ ಫಲ. ನಿಮ್ಮ ಚತುರ್ಥಾಧಿಪತಿ ಷಷ್ಠದಲ್ಲಿ ಗ್ರಸ್ತನಾಗುತ್ತಿದ್ದಾನೆ. ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಬೇರೆ ಬೇರೆ ರೀತಿಯ ಪ್ರಭಾವಗಳಿರುತ್ತೆ. ಬಟ್ ಯಾವತ್ತೂ ಸಹ ನಿಮ್ಮ ರಾಶಿಗಿಂತ 6ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಅತ್ಯಂತ ಶುಭ ಫಲವಾಗಿರಲಿದೆ. ಸೊ ಆದ್ದರಿಂದ ಈ ಒಂದು ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಮೇಷರಾಶಿಯವರಿಗೆ ಶುಭ ಫಲ. ಯಾವ ಯಾವ ವಿಚಾರಗಳಲ್ಲಿ ಶುಭ ಫಲ ಬೀಳಬಹುದು ಅಥವಾ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಮೇಷರಾಶಿಯವರ ಜೀವನದಲ್ಲಿ ಯಾವ ವಿಚಾರಗಳ ಮೇಲೆ ಪ್ರಭಾವ ಬೀರಲಿದೆ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಇದು ಸುಸಂದರ್ಭ ಯಾವ ರೀತಿಯಲ್ಲಿ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತಾನೆ. ಪ್ರತಿಯೊಬ್ಬ ಮೇಷರಾಶಿಯವರು ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಶೇರ್ ಮಾಡಿ. ಒಂದು ಅದ್ಭುತವಾದಂತಹ ಸಮಯ, ಒಂದು ಅದ್ಭುತವಾದ ಅವಕಾಶ ಮೇಷರಾಶಿಯವರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಲಿ. ಯಾಕಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿವಿ ಅನ್ನಂಗೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೇನೆ. ಈ ಗ್ರಹಣ ಆಚರಣೆಯಲ್ಲಿ ಇಲ್ಲ, ಯಾಕೆಂದರೆ ಇಲ್ಲಿ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ಭಾರತದಲ್ಲಿ ಆಚರಣೆ ಇಲ್ಲ. ಯಾವ ದೇಶದಲ್ಲಿ ಆಚರಣೆ ಇದೆ ಅನ್ನುವಂಥದ್ದು ಇತ್ಯಾದಿಗಳ ವಿಚಾರಗಳನ್ನೆಲ್ಲ ನಾನು ಮತ್ತೊಂದು ವಿಡಿಯೋ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ಮೇನ್ ಚಾನಲ್, ನಮ್ಮ ಚಾನಲಲ್ಲೇ ಇರ್ತದೆ, ಅಥವಾ ಡಿಸ್ಕ್ರಿಪ್ಷನಲ್ಲೂ ಸಾಧ್ಯವಾದರೆ ಹಾಕ್ತೇನೆ. ದಯವಿಟ್ಟು ಚಾನಲಲ್ಲಿ ನೋಡಿ. ನೀವು ಆಯಾ ದೇಶಗಳಲ್ಲಿ ಇದ್ದೀರಾ ಅಂದರೆ ನಿಮಗೆ ಆಚರಣೆಯೂ ಇರ್ತದೆ, ಪ್ರಭಾವವೂ ಇರ್ತದೆ. ಭಾರತದಲ್ಲೇ ಇದ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಆಚರಣೆ ಇರೋದಿಲ್ಲ, ಪ್ರಭಾವ ಒಂದೇ ಚಂದ್ರ, ಒಂದೇ ಪ್ರಪಂಚ, ಒಂದೇ ಭೂಮಿ, ಖಂಡಿತ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಆಯಿತಾ? ಸೊ ಈಗ ಶುಭ ಫಲ ಇದೆ ಮೇಷರಾಶಿಯವರಿಗೆ ಅಂದರೆ ಷಷ್ಠದಲ್ಲಿ ಶುಭ ಫಲಗಳನ್ನು ಕೊಡಬೇಕಾಗಿರ್ತದೆ. ಈ ಒಂದು ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೇಷರಾಶಿಯವರ ಸಾಲಗಳ ವಿಚಾರದಲ್ಲಿ ಈ ಗ್ರಹಣದ ಪ್ರಭಾವ ಜಾಸ್ತಿ ಇರುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಮೇಷರಾಶಿಯವರ ಸಾಲಗಳ ವಿಚಾರದಲ್ಲಿ, ಅದು ಮೇಷರಾಶಿಯವರು ನೀವು ತಗೊಂಡ ಸಾಲ ಇರಬಹುದು, ನೀವು ಕೊಟ್ಟ ಸಾಲ ಇರಬಹುದು, ನೀವು ಇನ್ನೊಬ್ಬರಿಗೆ ಕೊಡಿಸದ ಸಾಲ ಇರಬಹುದು, ನೀವು ಮಾಡಬೇಕು ಅಂದ್ಕೊಂಡಿರುವ ಸಾಲನೂ ಇರ್ಬೋದು. ಅಂದರೆ ಅಪ್ಲೈ ಮಾಡೋಣ, ಹೋಗಿ ಲೋನ್ಗೆ ಅಪ್ಲೈ ಮಾಡೋಣ, ಒಂದು ಹೋಮ್ ಲೋನ್ ಅಪ್ಲೈ ಮಾಡೋಣ, ಒಂದು ಕಾರ್ ಲೋನ್ ಅಪ್ಲೈ ಮಾಡೋಣ, ಒಂದು ವೆಹಿಕಲ್ ಲೋನ್ ಅಪ್ಲೈ ಮಾಡೋಣ, ಒಂದು ಬಿಸ್ನೆಸ್ ಲೋನ್ ಅಪ್ಲೈ ಮಾಡೋಣ, ಏನೋ ಅಂದ್ಕೊಂಡಿರ್ತೀರ ಒಂದು ಲೋನ್ ಅಪ್ಲೈ ಮಾಡಬೇಕು ಅಂತ. ಸೊ ಈ ಎಲ್ಲದಕ್ಕೂ ಸಹ ನಿಮ್ಮ ಸಾಲಗಳ ವ್ಯವಹಾರಗಳ ಮೇಲೆ ಕಡ್ಡಾಯವಾಗಿ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಆ ಬದಲಾವಣೆಯನ್ನು ನೋಡ್ತೀರಾ. ಇದು ಶುಭ ಫಲ ಇರೋದ್ರಿಂದ ಒಳ್ಳೆಯ ಬದಲಾವಣೆಯೇ ಸಿಗಲಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಸಾಧ್ಯವಾದಷ್ಟು ಅವತ್ತಿನ ದಿವಸ ನೀವು ಅಕ್ಕಿಯನ್ನು, ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯನ್ನು ಹಾಗೂ ಹುರುಳಿಯನ್ನು ಸಪ್ರೇಟಾಗಿ ಮಿಕ್ಸ್ ಮಾಡಿಬಿಡಿ. ಒಂದಕ್ಕೊಂದಕ್ಕೆ ಸಪ್ರೇಟಾಗಿ ಒಂದು ಅರ್ಧ kg ಅಷ್ಟು ಹುರುಳಿ, 1 kg 2 kg ಅಷ್ಟು ಅಕ್ಕಿ ಸಪ್ರೇಟಾಗಿ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಅದನ್ನು ದಾನ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಅವತ್ತಿನ ದಿವಸ ಬಹಳ ಪ್ರಮುಖವಾಗಿ ಗಣಪತಿಯ ಸ್ತೋತ್ರಗಳನ್ನು ಹಾಗೂ ಶಿವ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಅನುಕೂಲವಾಗ್ತದೆ ನಿಮಗೆ. ಅದರ ಜೊತೆಗೆ ಬರೀ ಸಾಲಗಳ ವಿಚಾರ ಅಷ್ಟೇ ಅಲ್ಲ, ಶತ್ರುಬಾಧೆ, ದೃಷ್ಟಿದೋಷ, ಮಾಟಮಂತ್ರ, ಈ ತರಹದ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೂ ಸಹ ಈ ಒಂದು ಚಂದ್ರಗ್ರಹಣ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಆರೋಗ್ಯದ ವಿಚಾರದಲ್ಲಿ ಬಹುಕಾಲದಿಂದ ನಿಮಗಿರುವಂಥ ಒಂದು ಚಿಂತೆ, ಅಯ್ಯೋ ಇದೊಂದು ವಿಚಾರದಲ್ಲಿ ನಂಗೆ ಹುಷಾರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆ ಥರ ಆರೋಗ್ಯದ ವಿಚಾರದಲ್ಲಿ ನಿಮಗಿರುವಂತಹ ಚಿಂತೆ ಈ ಒಂದು ಚಂದ್ರಗ್ರಹಣ ಕಡಿಮೆ ಮಾಡುವ ಸಾಧ್ಯತೆ ಚೆನ್ನಾಗಿದೆ. ಅಂದರೆ ಗ್ರಹಣದ ಒಂದು ಆರಾಧನೆ, ಗ್ರಹಣ ಶಾಂತಿ ಎಲ್ಲ ಆಗಿಬಿಟ್ರೆ ನಿಮಗೆ ಆ ಆರೋಗ್ಯದ ಚಿಂತೆ ಕಡಿಮೆ ಆಗಿಬಿಡುತ್ತೆ.
ಗೊತ್ತಾಯ್ತಲ್ವ? ಸೊ ಆರೋಗ್ಯದ ವಿಚಾರದಲ್ಲಿ, ಶತ್ರುಬಾಧೆಗಳ ವಿಚಾರದಲ್ಲಿ, ದೃಷ್ಟಿದೋಷದ ವಿಚಾರದಲ್ಲಿ, ಕೋರ್ಟು ಕಚೇರಿ ವಿಚಾರದಲ್ಲಿ, ಸಾಲಗಳ ವಿಚಾರದಲ್ಲಿ, ಇದೆಲ್ಲ ವಿಚಾರಗಳಲ್ಲೂ ಈ ಚಂದ್ರಗ್ರಹಣ ವಿಶೇಷ ಪ್ರಭಾವ ಬೀರಲಿದೆ ಮೇಷರಾಶಿಯವರ ಜೀವನದಲ್ಲಿ. ಅಷ್ಟೇನಾ ಗುರುಗಳೇ? ಇನ್ನೂ ಇದೆ. ಚತುರ್ಥಾಧಿಪತಿ ಆಗ್ತಾನೆ ಚಂದ್ರ. ಸೊ ಚತುರ್ಥಾಧಿಪತಿ ಅಂದ ತಕ್ಷಣ ಬಹಳ ಪ್ರಮುಖವಾಗಿ ಚಂದ್ರ ಮಾತೃಕಾರಕನೂ ಹೌದು. ನಿಮಗೆ ತಾಯಿಯ ವಿಚಾರದಲ್ಲಿ, ಅಂದರೆ ಮೇಷರಾಶಿಯವರಿಗೆ ಅವರ ತಾಯಿಯ ವಿಚಾರದಲ್ಲಿ ವಿಶೇಷವಾದ ಪ್ರಭಾವ ಬೀರಲಿದೆ. ತಾಯಿಯವರ ಆರೋಗ್ಯ ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿ ನಡುವಿನ ಬಾಂಧವ್ಯದ ವಿಚಾರಗಳ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ವಿವಾಹಿತ ಮೇಷರಾಶಿಯ ಸ್ತ್ರೀಯರು ನಿಮ್ಮ ತವರು ಮನೆಯ ವಿಚಾರದಲ್ಲಿ, ತವರು ಮನೆಯೊಂದಿಗಿನ ನಮ್ಮ ಬಾಂಧವ್ಯದ ವ್ಯವಹಾರದ ವಿಚಾರಗಳ ಬಗ್ಗೆ ಸ್ವಲ್ಪ ವಿಶೇಷವಾದ ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ಒಂದು ಚಂದ್ರಗ್ರಹಣ. ಅದರಿಂದ ಈ ಎಲ್ಲ ವಿಚಾರವಾಗಿ ಓವರಾಲ್ ಆಗಿ ನೀವು ಖಂಡಿತವಾಗಿ ಗಮನಿಸಬೇಕಾಗುತ್ತದೆ. ಇನ್ನು ನೆಗೆಟಿವ್ ವಿಚಾರಗಳಿಗೆ ಹೋದರೆ ಆ ಷಷ್ಠದಲ್ಲಿ ಆಗುವ ಗ್ರಹಣ ವ್ಯಯಕ್ಕೆ, ಅಂದರೆ 12ನೇ ಮನೆ ಮೇಲೆ ಪೂರ್ಣ ದೃಷ್ಟಿ ಇರ್ತದೆ ಅನ್ನುವ ಕಾರಣದಿಂದ ಸ್ವಲ್ಪ ಏನಾದ್ರು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಏನಾದ್ರು ಒಂದು ಸ್ವಲ್ಪ ಏನೋ ಒಂದು ಇದು ಕಳೆದೋಗ್ಬಿಡ್ತು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರ್ಬೋದು, ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಏನೋ ಒಂದು ಕಳೆದುಕೊಳ್ಳುವ ಸಾಧ್ಯತೆಯೂ ಇರ್ತದೆ, ಒಂದು ಸ್ವಲ್ಪ ಇರ್ತದೆ. ಸೊ ಅದರಿಂದ ಆ ವಿಚಾರವಾಗಿಯೂ ಸಹ ನೀವು ಗಮನಿಸಬೇಕಾಗುತ್ತೆ. ಏನೋ ಕಳ್ಕೊಂಡು ದುಃಖ ಪ್ರಾಪ್ತಿ, ಮನಸ್ಸಿಗೆ ಅಯ್ಯೋ ದುಃಖ ಹೋಯ್ತಲ್ಲಪ್ಪ ಅಂತ. ಸೊ ಅದು ಆಗಬಾರ್ದು. ನೋಡಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಆದ್ದರಿಂದ ಆ ಗ್ರಹಣ ಕಾಲದಲ್ಲಿ ದೇವತಾರಾಧನೆಗಳು ಮಾಡಿಕೊಳ್ಳತಕ್ಕಂಥದ್ದು ಅತ್ಯುತ್ತಮ. ಸೊ ಆದ್ದರಿಂದ ಬಹಳ ಪ್ರಮುಖವಾಗಿ ಗಣಪತಿ, ಕೇತುವಿಗೋಸ್ಕರವಾಗಿ ಗಣಪತಿ ಅಷ್ಟೋತ್ತರ ಪಠನೆ ಹಾಗೂ ಚಂದ್ರನಿಗೋಸ್ಕರವಾಗಿ ಶಿವಾಷ್ಟೋತ್ರ ಪಠನೆ ಅಥವಾ ಗೌರಿ ಅಷ್ಟೋತ್ತರ ಅಥವಾ ಚಂದ್ರಾಷ್ಟೋತ್ರ ಪಠನೆಗಳನ್ನು ಮಾಡಿಕೊಳ್ಬಹುದು. ಅದ್ಭುತವಾದಂಥದ್ದು. ನಾನು ಆಗಲೇ ಹೇಳ್ದಂಗೆ ಹುರುಳಿ, ಒಂದು ಅರ್ಧ kg ಅಷ್ಟು ಹುರುಳಿ ಹಾಗೂ 1 kg ಅಷ್ಟು ಅಕ್ಕಿ ಸಪ್ರೇಟಾಗಿ ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಅಥವಾ ಇಟ್ಟುಬಿಟ್ಟು ಅದನ್ನು ಹತ್ತಿರದ ಈ ಶಿವ ದೇಗುಲ ಯಾವ್ದಾದ್ರು ಇದ್ದರೆ ದಾನ ಮಾಡಿದ್ರೆ ಬಹಳ ವಿಶೇಷ. ಅಷ್ಟೇ ಅಲ್ಲದೆ ನಾವು ನಿಮಗೋಸ್ಕರ ಒಂದು ಅದ್ಭುತವಾದ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ. ಬಟ್ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ, ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳು, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ,
ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ ನಮ್ಮೊಟ್ಟಿಗೆ, ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗುತ್ತಾನೆ. ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಗನ್ನ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೋದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು: ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮ ಹತ್ರ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೆಲಿಯನ್ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ, ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ, ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು, ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು, ಉಪರತ್ನಗಳು ನಿಮಗೆ, ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ, ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ
ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.